ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಶ್ರೀ ಶಂಕರ್ ನಾರಾಯಣ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ಇವತ್ತಿನ ವಿಷಯ ಏನಪ್ಪ ಅಂತಂದರೆ ಅಮಾವಾಸ್ಯೆ ಬಗ್ಗೆ ಹಾಗೂ ಜುಲೈ ತಿಂಗಳ 13 ಹಾಗೂ 14 ವಿಶೇಷವಾದ ಅಮಾವಾಸ್ಯೆಗಳು ಪ್ರಾರಂಭವಾಗ್ತಾ ಇದೆ. ಅದು ಸೋಮಾವತಿ ಹಾಗೂ ಮಣ್ಣೆತ್ತಿನ ಅಮಾವಾಸ್ಯೆ ಅಂತ ಕರೀತಾರೆ. ಹಾಗೂ ಉತ್ತರ ಕರ್ನಾಟಕ ಜಿಲ್ಲೆಯ ವಿಶೇಷವಾದ ಮಣ್ಣೆತ್ತಿನ ಅಮಾವಾಸ್ಯೆಗಳು ಆಚರಣೆಗಳನ್ನು ನೀವು ನೋಡಬಹುದು. ಆದರೆ ವೀಕ್ಷಕರೇ, ಈ ಒಂದು ಅಮಾವಾಸ್ಯೆ ದಿನ ನಮ್ಮ ರಾಶಿಗಳಿಗೆ ಹಾಗೂ ನಮ್ಮ ಜೀವನಕ್ಕೆ ಯಾವ ದಾರಿಗಳನ್ನು ತೋರಿಸುತ್ತೆ ಹಾಗೂ ಮುಂದೆ ಎಚ್ಚರಿಕೆಯಾದ ಮಾರ್ಗದರ್ಶನಗಳನ್ನು ತೋರಿಸುತ್ತೆ ಅನ್ನೋದ್ರ ಬಗ್ಗೆ ನಾನಿವತ್ತು ವಿಶೇಷವಾಗಿ ತಿಳಿಸ್ತಾ ಇದ್ದೀನಿ. ಯಾಕಂದರೆ ಎಷ್ಟೋ ರಾಶಿಗಳು, ಎಷ್ಟೋ ನಕ್ಷತ್ರಗಳು ನಿಮಗೆ ಮಾನಸಿಕ ಒತ್ತಡಗಳಾಗಿರ್ಬೋದು ಹಾಗೂ ದೈಹಿಕ ಸಮಸ್ಯೆಗಳಾಗಿರ್ಬೋದು ಹಾಗೂ ಹಣಕಾಸಿನ ಸಮಸ್ಯೆಗಳಲ್ಲಿ ಮರಗ್ತಾ ಇರ್ಬೋದು. ಹಾಗೂ ಈ ರೀತಿಯಲ್ಲಿ ಇದ್ದಾಗ ಅವರು ಎಚ್ಚರಿಕೆಯಿಂದ ಏನೇನು ತಗೋಬೇಕು, ಯಾವ ರೀತಿ ನೀವು ಇರಬೇಕಾಗತ್ತೆ, ಹಾಗೂ ಶುಭ ಫಲಗಳು ಯಾರಿಗಿದೆ, ಅಶುಭ ಫಲಗಳು ಯಾರಿಗಿದೆ, ಮಿಶ್ರ ಫಲಗಳು ಯಾರಿಗಿದೆ ಅನ್ನೋದ್ರ ಬಗ್ಗೆ ನಾನು ಇವತ್ತಿನ ವಿವರವಾಗಿ ನಿಮಗೆ ತಿಳಿಸ್ತೀನಿ ವೀಕ್ಷಕರೇ. ಆದರೆ ಈ ಒಂದು ಅಮಾವಾಸ್ಯೆ ದಿನ ಯಾರ್ಯಾರ ಒಂದು ಕುಟುಂಬದಲ್ಲಿ, ಮನೆಗಳಲ್ಲಿ ಯಾವ ಆಚರಣೆಗಳನ್ನು ಮಾಡಬೇಕು ಅನ್ನೋದ್ರೂ ಸಹ ನಾನು ನಿಮಗೆ ತಿಳಿಸ್ತೀನಿ. ಆ ರೀತಿಯಲ್ಲಿ ನೀವು ಮಾಡ್ಕೊಂಡು ಹೋಗಿದ್ದೇ ಆದರೆ ಮನೆಗೆ ಲಕ್ಷ್ಮೀ ಪ್ರಾಪ್ತಿಗಳನ್ನು ಆಗ್ತದೆ. ಯಾಕಂದರೆ ಎಷ್ಟೋ ಹೆಣ್ಣು ಮಕ್ಕಳಿಗೆ ವಿವಾಹ ಆಗದೇ ಇದ್ದರೂ ಅವರಿಗೆ ವಿವಾಹ ಭಾಗ್ಯಗಳನ್ನು ಈ ಅಮಾವಾಸ್ಯೆಯಿಂದ ನೀವು ಪ್ರಾಪ್ತಿಗಳನ್ನು ಆಗ್ಬೋದು. ಅರ್ಥ ಮಾಡ್ಕೊಳ್ಳಿ ವೀಕ್ಷಕರೇ, ಇದು ಸೂಕ್ಷ್ಮವಾದ ವಿಷಯ ಆಗಿದ್ದರೂ ಸಹ ಈ ಅಮಾವಾಸ್ಯೆ ದಿನ ಶುಭ ಸಮಯಗಳು ಯಾರ್ಯಾರಿಗೆ ಬರ್ತದೆ ಅನ್ನೋದ್ರ ಬಗ್ಗೆ ನಾನು ನಿಖರವಾಗಿ ತಿಳಿಸ್ತೀನಿ. ಅದನ್ನು ಮನಗಂಟು ಮಾಡ್ಕೊಳ್ಳಿ. ಹಾಗೂ ಇಲ್ಲ ನಿಮ್ಮ ಸ್ನೇಹಿತರಾಗಿರ್ಬೋದು, ಬಂಧುಗಳಾಗಿರ್ಬೋದು, ಅವರಿಗೆ ತಿಳಿಸಿದ್ರೆ ಅವ್ರಿಗೂ ಸಹ 108 ಉಪಯೋಗಗಳನ್ನು ಆಗ್ತದೆ. ಅರ್ಥ ಮಾಡ್ಕೊಳ್ಳಿ. ಆದರೆ ಈ ಒಂದು ರಾಶಿಯವರಿಗೆ ಅದು ಶುಭ ಯಾರಿಗಿದೆ ಅನ್ನೋದ್ರ ಬಗ್ಗೆ ನಾನು ಇವತ್ತು ನಿಮಗೆ ವಿವರವಾಗಿ ತಿಳಿಸ್ತೀನಿ. ಅದೇ ರೀತಿಯಲ್ಲಿ ಅಶುಭ ಯಾರಿಗಿದೆ, ಮಿಶ್ರ ಫಲ ಯಾರಿಗಿದೆ, ಅವರು ಯಾವ ಕಾರ್ಯಗಳನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಇವತ್ತೆಲ್ಲ ನಿಖರವಾಗಿ ತಿಳಿಸ್ತೀನಿ. ಹಾಗೂ ಹೆಣ್ಣುಮಕ್ಕಳು ಈ ಅಮಾವಾಸ್ಯೆ ದಿನ ಯಾವ ಕಾರ್ಯಗಳನ್ನು ಮಾಡಬೇಕು ಅನ್ನೋದ್ರ ಬಗ್ಗೆಯೂ ಸಹ ನಿಮಗೆ ತಿಳಿಸ್ತೀನಿ ವೀಕ್ಷಕರೇ. ಮೊದಲು ಹೇಳಬೇಕಂದ್ರೆ ಈ ಅಮಾವಾಸ್ಯೆ ಬಗ್ಗೆ ಉತ್ತರ ಕರ್ನಾಟಕ ಜಿಲ್ಲೆಯಲ್ಲಿ ತುಂಬ ಆಚರಣೆಗಳಲ್ಲಿ ಇರೋದ್ರಿಂದ ಮೊದಲು ಹೆಣ್ಣುಮಕ್ಕಳಿಗೆ ಯಾರ್ಯಾರಿಗೆ ವಿವಾಹ ಆಗಿರೋದಿಲ್ಲ ಹಾಗೂ ಸಂತಾನದಲ್ಲಿ ತೊಂದರೆಗಳಿರ್ತದೋ ಅವರು ಏನು ಮಾಡಬೇಕು ಅಂದರೆ ಜೋಡಿ ಎತ್ತುಗಳನ್ನು ತೆಗೆದುಕೊಂಡು ಪೂಜೆಗಳನ್ನು ಮಾಡಿ ಹಾಗೂ 5 ಜನ ಮುತ್ತೈದರಿಗೆ ಬಾಗಿನಗಳನ್ನು ಕೊಟ್ಟು ಈ ಆಚರಣೆಗಳನ್ನು ದೇವಸ್ಥಾನಗಳು, ನಿಮ್ಮ ಮನೆ ದೇವರ ಸ್ಥಾನಗಳಿಗೆ ಹೋಗಿ ಕಾರ್ಯಗಳನ್ನು ಮಾಡಬೇಕಾಗ್ತದೆ. ಅರ್ಥ ಮಾಡ್ಕೊಳ್ಳಿ ವೀಕ್ಷಕರೇ, ಇದು ಇದೇ ಒಂದೇ ಜಿಲ್ಲೆಯನ್ನು ಸಂಬಂಧಪಡೋದಿಲ್ಲ. ಈ ಅಮಾವಾಸ್ಯೆ ದಿನ ವಿಶೇಷವಾದ ಸ್ಥಾನ, ಮಾನ, ಗೌರವ ವಿಚಾರವಾಗಿ ಬರ್ತದೆ. ಅರ್ಥ ಮಾಡ್ಕೊಳ್ಳಿ. ನಿಮ್ಮದೇ ಆದ ಒಂದು ವಿಶೇಷವಾಗಿ ನಡೆಯೋದ್ರಿಂದ ಯಾವ ಹೆಣ್ಣುಮಕ್ಕಳಿಗೆ ವಿವಾಹ ಆಗಿರೋದಿಲ್ಲ, ಸಂತಾನ ಆಗಿರೋದಿಲ್ಲ ಅಂಥವರಿಗೆ ಅವರು ಜೋಡಿ ಎತ್ತುಗಳನ್ನು ತೆಗೆದುಕೊಂಡು ಅದಕ್ಕೆ ಪೂಜೆಗಳನ್ನು ಮಾಡಿ ವೀಕ್ಷಕರೇ, ಅದಕ್ಕೆ ಪೂಜೆಗಳನ್ನು ಮಾಡಿ ನೀವು ದೇವಸ್ಥಾನದಲ್ಲಿ ಪೂಜೆಗಳನ್ನು ಮಾಡಿ 5 ಜನ ಮುತ್ತೈದರಿಗೆ ಬಾಗಿನಗಳನ್ನು ಕೊಟ್ಟು ಅವರ ಆಶೀರ್ವಾದಗಳನ್ನು ನೀವು ತೆಗೆದುಕೊಂಡು ಬಂದರೆ ಮುಂದಿನ ಅಮಾವಾಸ್ಯೆ ಒಳಗೆ ಶುಭ ಸುದ್ದಿಗಳನ್ನು ಬರ್ತದೆ. ವೀಕ್ಷಕರೇ, ಅರ್ಥ ಮಾಡ್ಕೊಳ್ಳಿ. ಈ ರೀತಿಯಲ್ಲಿ ನೀವು ಮಾಡಿಕೊಂಡು ಹೋಗಿದ್ದೇ ಆದರೆ ಖಂಡಿತವಾಗ್ಲೂ ನಿಮಗೆ ಸಕಲ ಸೌಭಾಗ್ಯಗಳನ್ನು ಪ್ರಾಪ್ತಿ ಆಗ್ತದೆ. ಅದೇ ರೀತಿಯಲ್ಲಿ ಸಹ ವೀಕ್ಷಕರೇ, ಇವಾಗ ಶುಭ ಫಲಗಳು ಯಾರ್ಯಾರಿಗಿದೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ನಿಖರವಾಗಿ ಸೂಕ್ಷ್ಮವಾಗಿ ತಿಳಿಸ್ತೀನಿ. ಶುಭ ಫಲ ಅಂದರೆ ಏನು ಅರ್ಥ ಮಾಡ್ಕೊಳ್ಳಿ ವೀಕ್ಷಕರೇ. ಮೊದಲು ಅವರಿಗೆ ಆಯಸ್ಸು, ಆರೋಗ್ಯ, ಅಭಿವೃದ್ಧಿ ಈ ಎಲ್ಲವೂ ಸಹ, ಏಕೆಂದರೆ ಹಿಂದೆ ಎಷ್ಟೋ ಕಷ್ಟಗಳನ್ನು ಪಟ್ಟಿ ಬಂದಿರ್ತಾರೆ. ಧನ ಪ್ರಾಪ್ತಿಗಳು ಆಗಬೇಕು ಅನ್ನೋ ಟೈಮಲ್ಲಿ ನಷ್ಟಗಳನ್ನು ಅನುಭವಿಸಿರ್ತಾರೆ. ಉದ್ಯೋಗದಲ್ಲಿ ನಾನಾ ರೀತಿಯಲ್ಲಿ ಕಷ್ಟಗಳನ್ನು ಅನುಭವಿಸಿರ್ತಾರೆ. ವ್ಯಾಪಾರದಲ್ಲಿ ಅಭಿವೃದ್ಧಿ ಅನ್ನೋದಿರೋದಿಲ್ಲ. ಆದರೂ ಇನ್ನೇನು ಕೋರ್ಟ್ ಜಯ ನಮಗೆ ಆಗುತ್ತೆ ಅನ್ನೋ ಸಂದರ್ಭದಲ್ಲಿ ಅದು ಅಪಜಯಗಳನ್ನು ನಡೀತಾ ಇರುತ್ತೆ. ಶತ್ರುಬಾಧೆಗಳಿಂದ ಮಾನಸಿಕ ಒತ್ತಡಗಳಲ್ಲೇ ಅನುಭವಿಸ್ತಾ ಇರ್ತಾರೆ. ಅಂಥವರು ಈ ಒಂದು ಅಮಾವಾಸ್ಯೆ ಆದ ನಂತರ ಅವರಿಗೆ ಶುಭ ಫಲ. ಯಾಕಂದರೆ ಇವೆಲ್ಲವೂ ಸಹ ನೀರಿನಲ್ಲಿ ಕೊಚ್ಕೊಂಡು ಹೋಗಿರೋ ರೀತಿಯಲ್ಲಿ ಅವರ ಸಮಸ್ಯೆಗಳನ್ನು ಹೋಗಿರುತ್ತೆ. ಆ ಒಂದು ಉದ್ದೇಶದಿಂದ ಇಲ್ಲಿಂದ ಅವರು ಪ್ರಯತ್ನಗಳನ್ನು ಚೆನ್ನಾಗಿ ಪಡ್ಕೊಂಡು ಹೋದರೆ ಅವರಿಗೆ ಒಳ್ಳೆಯ ಫಲಗಳನ್ನು ವೃದ್ಧಿ ಆಗುತ್ತೆ ವೀಕ್ಷಕರೇ. ಅವರು ಯಾವ ರಾಶಿಯವರು ಅನ್ನೋದನ್ನು ನೋಡಬೇಕಾದ್ರೆ ಮೊದಲು ಮೇಷರಾಶಿಯವರು. ಹೌದು, ಅವರು ತುಂಬ ಆನೆಸ್ಟಾಗಿ ಕಷ್ಟಗಳನ್ನು ಪಡ್ತಾ ಇರ್ತಾರೆ. ಅಂಥವರಿಗೆ ಈ ಒಂದು ಅಮಾವಾಸ್ಯೆಯಿಂದ ಶುಭ ಫಲ ಇದೆ. ಅರ್ಥ ಮಾಡ್ಕೊಳ್ಳಿ ವೀಕ್ಷಕರೇ. ಅದಾದ ನಂತರ ಕಟಕ ರಾಶಿಯವರು. ಹೌದು, ಕಟಕ ರಾಶಿಯವರು ಸಹ ಸ್ವಾರ್ಥ ಮನೋಭಾವದಲ್ಲಿ ಇದ್ದರೂ ಸಹ ಅವರಲ್ಲಿ ಒಂದು ನಾನು ಏನಾರ ಮಾಡಬೇಕು ಅನ್ನೋ ಛಲ ಇರುತ್ತೆ.
ನನ್ನಿಂದಲೇ ನಡಿಬೇಕು ಅನ್ನೋ ಹಠ ಇರುತ್ತೆ. ಆದ್ದರಿಂದ ಅವರೂ ಸಹ ಇಲ್ಲಿವರೆಗೂ ಏನೇನು ನಷ್ಟಗಳನ್ನು ಅನುಭವಿಸಿರ್ತಾರೋ ಅವರೆಲ್ಲರಿಗೂ ಸಹ ಈ ಕಟಕ ರಾಶಿಯವರಿಗೆ ಈ ಅಮಾವಾಸ್ಯೆ ಆದ ನಂತರ ಶುಭ ಫಲ ಖಂಡಿತ ಸಿಗುತ್ತೆ. ಅದೇ ರೀತಿ ತುಲಾ ರಾಶಿಯವರು ಸಹ, ಈ ತುಲಾ ರಾಶಿಯವರು ತುಂಬ ಆನೆಸ್ಟ್ ಆಗಿರ್ತಾರೆ, ಯಾರ ಮೇಲೂ ಡಿಪೆಂಡ್ ಅನ್ನೋದು ಆಗಿರೋದಿಲ್ಲ. ಅಂಥವರು ಸಹ ಯಾವ ಉದ್ಯೋಗದಲ್ಲಾಗಿರ್ಬೋದು, ಇಲ್ಲ ವಿವಾಹ ಭಾಗ್ಯದಲ್ಲಿ ಶುಭ ಕಾರ್ಯದಲ್ಲಿ ತಡೆಗಳಾಗ್ತಾ ಇರುತ್ತೋ ಅವ್ರಿಗೆ ಈ ಅಮಾವಾಸ್ಯೆ ಆದ ನಂತರ ಅವರಿಗೆ ಶುಭ ಫಲ ಪ್ರಾರಂಭ ಆಗುತ್ತೆ. ಹಾಗೂ ವೃಶ್ಚಿಕ ರಾಶಿಯವರು, ಈ 4 ರಾಶಿಯವರು ಸಹ ಶುಭ ಪ್ರಾಪ್ತಿಗಳನ್ನು ನಿಮಗೆ ಖಂಡಿತವಾಗ್ಲೂ ಸಿಗುತ್ತೆ ವೀಕ್ಷಕರೇ. ಇವರು ಏನಿದೆಯೋ ಯಾವ ರೀತಿಯಲ್ಲಿ ನಡೀತಾ ಇರುತ್ತೋ ಆ ರೀತಿ ನಿಮ್ಮ ಒಂದು ಪ್ರಯತ್ನ ಅನ್ನೋದು ಪಡಲೇಬೇಕಾಗುತ್ತೆ. ನಿಮಗೆ ವಿಶೇಷವಾದ ಆಂಜನೇಯ ಸ್ವಾಮಿನ ದರ್ಶನಗಳನ್ನು ಮಾಡಿಕೊಂಡು ಪ್ರತಿ ಮಂಗಳವಾರ ಬಿಡಿ ಮಲ್ಲಿಗೆ ಹೂವುಗಳನ್ನು ಆಂಜನೇಯ ಸ್ವಾಮಿಗೆ ಅರ್ಪಣೆ ಮಾಡಿದರೆ ನಿಮ್ಮ ಎಲ್ಲ ಕರ್ಮದೋಷಗಳು, ದಾರಿದ್ರ್ಯ ದೋಷಗಳು ಎಲ್ಲ ನಿವಾರಣೆ ಆಗುತ್ತೆ ವೀಕ್ಷಕರೇ. ಈ ಅಮಾವಾಸ್ಯೆ ಆದ ನಂತರ ನಿಮಗೆಲ್ಲರಿಗೂ ಶುಭ ಆಗುತ್ತೆ, ಚಿಂತಿಸಬೇಡಿ, ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಆನಂತರ ಮಿಶ್ರ ಫಲ. ಹೌದು, ಮಿಶ್ರ ಫಲ ಯಾರಿಗಿದೆ? ಯಾಕಂದರೆ ಎಲ್ಲ ಪ್ರಯತ್ನ ಪಟ್ಟರೂ ಸಹ ಫಲ ಸಿಗೋದಿಲ್ಲ, ನಷ್ಟನೂ ಆಗೋದಿಲ್ಲ. ಆ ಥರ ಇದ್ದಾಗ ನೀವು ಹೊಸ ಉದ್ಯೋಗಗಳಿಗೆ, ಹೊಸ ಕೆಲಸಕ್ಕೆ ತುಂಬ ಒಂದು ಪ್ರತಿಫಲಗಳನ್ನು ಅಪೇಕ್ಷೆ ಮಾಡೋದು ತಪ್ಪಾಗ್ತದೆ. ಅಯ್ಯೋ, ನನಗೆ ಯಾವ ಕೆಲಸಗಳನ್ನು ಪ್ರತಿಫಲ ಸಿಗ್ತಾ ಇಲ್ಲ, ನನಗೆ ಯಾವುದೂ ಸಹ ನನಗೆ ಲಾಭ ಬರ್ತಾ ಇಲ್ಲ, ಸುಮ್ಮನೆ ನಾನು ಆನೆಸ್ಟಾಗಿ ಕೆಲಸಗಳನ್ನು ಮಾಡ್ತಾಯಿದ್ದೀನಿ ಅಂತಂದಾಗ ಅದು ನಿಮ್ಮ ಒಂದು ದೈಹಿಕ ಬಲ ಹಾಗೂ ಮಾನಸಿಕ ಬಲಕ್ಕೆ ಒಂದು ಒತ್ತಡ ಕೊಟ್ಟಂಗೆ ಆಗ್ತದೆ. ಆ ಒಂದು ಉದ್ದೇಶದಿಂದ ವೀಕ್ಷಕರೇ, ನೀವು ಇವಾಗಲೇ ತಿಳ್ಕೊಂಡಾಗ ಆವಾಗ ನೀವು ಆ ಒಂದು ಮಾನಸಿಕ ಒತ್ತಡಗಳನ್ನು ನೀವು ಕಮ್ಮಿ ಮಾಡ್ಬೋದು. ಯಾಕಂದರೆ ಕುಟುಂಬದ ಮೇಲಾಗಲಿ, ಉದ್ಯೋಗದ ಮೇಲಾಗಲಿ, ಹಣಕಾಸಿನ ವಿಚಾರದಲ್ಲಾಗಲಿ, ಇಲ್ಲ ಕೋರ್ಟ್ ಕಚೇರಿ ಮೇಲೆ ತುಂಬ ಒತ್ತಡಗಳನ್ನು ಮಾಡೋದ್ರಿಂದ ನಿಮಗೆ ಫಲ ಸಿಗೋದಿಲ್ಲ. ಈ ಅಮಾವಾಸ್ಯೆ ಆದ ನಂತರ ಮುಂದಿನ ಅಮಾವಾಸ್ಯೆ ಇಲ್ಲಾಂದರೆ ಮುಂದಿನ ಸಮಯಗಳನ್ನು ನೀವು ಕಾಯಲೇಬೇಕಾಗತ್ತೆ. ತಾಳ್ಮೆ ಅನ್ನೋದು ಈ ಒಂದು ರಾಶಿಯವರಿಗೆ, 4 ರಾಶಿಯವರಿಗೆ ನೀವು ತಾಳ್ಮೆಯಿಂದ ಇರಲೇಬೇಕಾಗ್ತದೆ. ಯಾಕೆ ಅಂದರೆ ಇದು ಸಂಚಾರ, ಯಾಕೆ ಗೋಚಾರ ಫಲದಲ್ಲಿ ನಿಮಗೆ ಬಿಂಬಿತ ಆಗ್ತದೆ. ರಾಶಿಗಳಲ್ಲಿ ಗೋಚಾರ ಫಲದಲ್ಲಿದ್ದಾಗ ಆವಾಗ ನೀವು ತಾಳ್ಮೆಯಿಂದ ಇರಬೇಕಾಗುತ್ತೆ. ಅದು ಯಾವ ರಾಶಿಗಳು? ಮೊದಲನೆಯದು ಮಿಥುನ ರಾಶಿ. ಅರ್ಥ ಮಾಡ್ಕೊಳ್ಳಿ ವೀಕ್ಷಕರೇ, ಪ್ರಥಮವಾಗಿ ಮಿಶ್ರ ಫಲದವರಿಗೆ ಮಿಥುನ ರಾಶಿಯವರು ನೀವು ತಾಳ್ಮೆಯಿಂದ ಇರಬೇಕಾಗ್ತದೆ. ಹಾಗೂ ಕನ್ಯಾ ರಾಶಿಯವರು ಸಹ ನೀವು ಸಹ ಎಲ್ಲ ಪ್ರಯತ್ನಗಳನ್ನು ಬದಿಗಿಟ್ಟು ನಿಮ್ಮ ಒಂದು ಕೆಲಸ ಕಾರ್ಯದ ಮೇಲೆ ಆನೆಸ್ಟಾಗಿ ಕೆಲಸಗಳನ್ನು ಮಾಡಿಕೊಂಡು ಹೋಗಿ ಆ ಪ್ರಯತ್ನ ಫಲ ದೈವಕ್ಕೆ ಸಮ್ಮತತೆ ಬಿಟ್ಟು ನಿಮ್ಮ ಕೆಲಸಗಳನ್ನು ಮಾಡಿಕೊಂಡು ಹೋಗಿ. ಅದೇ ರೀತಿ ಧನುಸ್ಸು ರಾಶಿಯವರು ಸಹ ಮಿಶ್ರ ಫಲ ಇರೋದ್ರಿಂದ ನಿಮ್ಮ ಏನು ಶ್ರಮ ಹಾಕ್ತೀರಾ ನೀವು, ಆ ಶ್ರಮಕ್ಕೆ ತಕ್ಕ ಪ್ರತಿಫಲಕ್ಕಿಂತ ನಿಮಗೆ ಲಾಭವೂ ಇರೋದಿಲ್ಲ, ನಷ್ಟವೂ ಇರೋದಿಲ್ಲ, ಈ ರೀತಿಯಲ್ಲಿ ಇರ್ತದೆ. ಅದೇ ರೀತಿಯಲ್ಲಿ ಸಹ ಕುಂಭರಾಶಿಯಲ್ಲಿ ಬುದ್ಧಿಶಕ್ತಿ ಎಲ್ಲವೂ ಸಹ ಜಾಸ್ತಿ ಇರ್ತದೆ. ಆದರೆ ಒಬ್ಬರು ಯಾರಾದರೂ ತಿಳಿಸಿಕೊಡಲೇಬೇಕಾಗ್ತದೆ. ಆ ರೀತಿಯಲ್ಲಿ ಕುಂಭ ಅಂದರೆ ಲಕ್ಷ್ಮೀ ರೀತಿಯಲ್ಲಿ ಇರ್ತದೆ. ಆ ರೀತಿಯಲ್ಲಿ ನಿಮ್ಮ ಒಂದು ಬುದ್ಧಿ, ನಿಮ್ಮ ಒಂದು ಶಕ್ತಿ, ನಿಮ್ಮ ಒಂದು ಪ್ರಯತ್ನ ಎಲ್ಲವೂ ಸಹ ನಿಮಗೆ ಇವಾಗಿನ ಸಂದರ್ಭಕ್ಕೆ ತಟಸ್ಥವಾಗಿ ನಿಂತಿರುತ್ತೆ. ಅರ್ಥ ಮಾಡ್ಕೊಳ್ಳಿ. ಈ ಎಲ್ಲ ಮಿಶ್ರ ಫಲ, ಈ 4 ರಾಶಿಯವರು ಸಹ ನಿಮ್ಮ ಒಂದು ಮನೆ ದೇವರು ಅಂದರೆ ದುರ್ಗಾದೇವಿ, ಹೆಣ್ಣು ದೇವಿ ದೇವಸ್ಥಾನಗಳನ್ನು ದರ್ಶನಗಳನ್ನು ಮಾಡಿಕೊಂಡು ಹೋಗಿ ಬರುವ ಕಂಟಕಗಳನ್ನು ತಡೆ ಆಗುತ್ತೆ. ಮುಂದಿನ ಒಂದು ಸಮಯಕ್ಕೋಸ್ಕರ ತಾಳ್ಮೆಯಿಂದ ಇರಿ, ಎಲ್ಲ ಸಹ ಒಳ್ಳೆಯದಾಗುತ್ತೆ ವೀಕ್ಷಕರೇ. ಅದೇ ರೀತಿ ಸಹ ಅಶುಭ ಫಲ. ಯಾಕಂದರೆ ನೋಡಬೇಕು ಯಾವ ರಾಶಿಯವರಿಗೆ ಅಶುಭ ಇದೆ, ಯಾವ ರಾಶಿಯವರಿಗೆ ನಷ್ಟಗಳನ್ನು ಇರುತ್ತೆ ಅಂಥವರು ಈ ಮುಂದಿನ ಅಮಾವಾಸ್ಯೆವರೆಗೂ ಸಹ ನೀವು ತಾಳ್ಮೆಯಿಂದ ಇರಬೇಕಾಗ್ತದೆ. ಯಾಕಂದರೆ ನೀವು ಯಾವುದೇ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಸಾಲ ಸೋಲ ಮಾಡಿಕೊಂಡು ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅದರಲ್ಲಿ ಫಲ ಸಿಗೋದಿಲ್ಲ. ಯಾಕೆ ಅಂದರೆ ಅಲ್ಲಿ ಸಮಯ ಅನ್ನೋದು ಸರಿ ಇರೋದಿಲ್ಲ. ಕರ್ಮದ ದೋಷಗಳು ನಿಮಗೆ ಕಾಡ್ತಾ ಬರ್ತಾ ಇರುತ್ತೆ. ಹಾಗೂ ಶತ್ರು ಬಾಧೆಗಳನ್ನು ನೀವು ಅನುಭವಿಸ್ತಾ ಇರ್ತೀರ. ಆವಾಗ ನೀವು ಏನೇ ಮಾಡೋಕ್ಕೋದ್ರೂ ಸಹ ಅಲ್ಲಿ ಶುಭ ಸಮಯ ಆಗಿರ್ಬೋದು, ಒಂದು ಹಣಕಾಸಿನ ವಿಚಾರದಲ್ಲಾಗಿರ್ಬೋದು, ಯಾವುದೇ ಆಗಲಿ ತಡೆಗಳನ್ನು ಬಿಂಬಿತ ಆಗಿರುತ್ತೆ. ಅರ್ಥ ಮಾಡ್ಕೊಳ್ಳಿ ವೀಕ್ಷಕರೇ. ಈ ರೀತಿಯಲ್ಲಿ ಅಶುಭ ರಾಶಿಯವರು ನೀವು ಏನು ಮಾಡಬೇಕು ಅಂದರೆ ಜಾಗೃತರಾಗಬೇಕು. ಇಂಥ ಸಮಯದಲ್ಲಿ ನಾನು ಏನೇ ಮಾಡೋಕ್ಕೋದ್ರೂ ನಷ್ಟ ಆಗ್ತದೆ, ಆ ಒಂದು ಉದ್ದೇಶದಿಂದ ನಾವು ಏನೂ ಮಾಡೋಕ್ಕೆ ಹೋಗಬಾರ್ದು. ಹಾಗೂ ಅದಕ್ಕೆ ಪರಿಣಾಮ ಯಾವುದು, ಏನು ತೊಂದರೆ ಆಗ್ತಾಯಿದೆ, ಅದಕ್ಕೆ ನಾನಾ ರೀತಿಯಲ್ಲಿ ನಿಯಮ ನಿಷ್ಠೆ ವಿಚಾರವಾಗಿರ್ತದೆ. ಅದನ್ನು ಪಾಲನೆಗಳನ್ನು ಮಾಡಿಕೊಂಡು ಹೋದಾಗ ಮುಂದಿನ ಒಂದು ಆಗು ಹೋಗುಗಳನ್ನು ನೀವು ನಿವಾರಣೆಗಳನ್ನು ಮಾಡ್ಬೋದಾಗುತ್ತೆ. ಅರ್ಥ ಮಾಡ್ಕೊಳ್ಳಿ ವೀಕ್ಷಕರೇ. ಯಾರಿಗೆ ಅಶುಭ ಇದೆಯೋ, ಮುಂದೆ ಬರುವ ಕಂಟಕಗಳನ್ನು ಎದುರಿಸಬೇಕಾಗ್ತದೋ ಅದನ್ನು ನಿಯಮ ನಿಷ್ಠೆಯಿಂದ ನೀವು
ತಿಳ್ಕೊಂಡು ಅದನ್ನು ಪರಿಹಾರಗಳನ್ನು ಮಾಡಿಕೊಂಡು ಮುಂದಿನ ಜೀವನಕ್ಕೆ ದಾರಿಗಳನ್ನು ಮಾಡಿಕೊಳ್ಳಿ. ಆದರೆ ಇವರು ಅತಿ ಹೆಚ್ಚಾಗಿ ತಾಳ್ಮೆ ಇರಬೇಕಾಗ್ತದೆ. ಯಾವುದೂ ಸಹ ದುಡುಕಬಾರ್ದು. ವಾಹನ ಹೋಗುವಾಗ ದುಡುಕಬಾರ್ದು, ಹಾಗೂ ಗಂಡ ಹೆಂಡತಿ ಕುಟುಂಬದಲ್ಲಿ ದುಡುಕಬಾರ್ದು. ಹಣಕಾಸಿನಲ್ಲಿ ಯಾವುದಕ್ಕಾದರೂ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ 108 ಸಲ ಯೋಚನೆಗಳನ್ನು ಮಾಡಿ ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗ್ತದೆ. ಆದರೆ ಈ ಒಂದು ಸಮಯ ಅನ್ನೋದು ನಿಮಗೆ ಸರಿ ಇಲ್ಲ, ಅರ್ಥ ಮಾಡ್ಕೊಳ್ಳಿ. ಆದರೆ ಅವರಿಗೆ ಯಾವ ರಾಶಿಯವರು ಅಂತಂದರೆ ವೃಷಭ ರಾಶಿ. ಪ್ರಥಮವಾಗಿ ಅವರಿಗೆ ಬರಬೇಕಾದ್ರೆ ವೃಷಭ ರಾಶಿಯವರು ನಿಮಗೆ ಅಶುಭ ಫಲ ಇರೋದ್ರಿಂದ ನೀವು ತಾಳ್ಮೆಯಿಂದ ಇರಬೇಕಾಗುತ್ತೆ. ಆಮೇಲೆ ಸಿಂಹ ರಾಶಿಯವರು ಸಹ ನೀವು ತಾಳ್ಮೆಯಿಂದ ಇರಬೇಕಾಗ್ತದೆ ವೀಕ್ಷಕರೇ. ಅದೇ ರೀತಿಯಲ್ಲಿ ಮಕರ ರಾಶಿ ಹಾಗೂ ಮೀನ ರಾಶಿ, ಈ 4 ರಾಶಿಯವರು ಸಹ ನೀವು ತಾಳ್ಮೆಯಿಂದ ಇರಬೇಕಾಗ್ತದೆ. ಮುಂದಿನ ಜೀವನದಲ್ಲಿ ನೀವು ಎಲ್ಲವೂ ಸಹ ನಿಮಗೆ ದಕ್ಕಬೇಕು, ಎಲ್ಲವೂ ವಿಚಾರ ಆಗಬೇಕು ಅಂದರೆ ಈ ಒಂದು ದೈವ ಒಂದು ವಿಚಾರದಲ್ಲಿ ಬರಬೇಕು ಅಂತಂದರೆ ನಿಮ್ಮ ಒಂದು ಇಷ್ಟಪಟ್ಟ ದೈವ, ಇಚ್ಛಾಪೂರ್ವಕವಾದ ದೈವಕ್ಕೆ ನೀವು ಪ್ರಾರ್ಥನೆಗಳನ್ನು ಮಾಡ್ಕೊಂಡು ಹೋಗಿ. ಎಲ್ಲವೂ ಸಹ ನಿಮಗೆ ಒಳ್ಳೆಯದಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.